72 ವರ್ಷದ ಇತಿಹಾಸದಲ್ಲಿ ಇಷ್ಟು ದೊಡ್ಡ ತೊಂದರೆ ಆಗಿದ್ದನ್ನ ತಾವೆಲ್ಲ ನೋಡಿದ್ದೀವಿ. ಬೆಂಗಳೂರು ನಗರಕ್ಕೂ ಕೂಡ ಎಷ್ಟು ತೊಂದರೆ ಆಯಿತು. ಬಟ್ ಬೆಂಗಳೂರು ನಗರಕ್ಕೆ ತೊಂದರೆ ಆದರೂ ಕೂಡ ನಾವು ನೀರಿನ ಭಾವನೆಯನ್ನ ಬಗೆಹರಿಸ್ತು. ಈಗ ಕೂಡ ನಾವು ಮಾಡ್ತಾ ಇದ್ದೀವಿ. ಒಂದು ಎಲ್ಲ ತಾಲೂಕುಗಳನ್ನ ಈಗಾಗಲೇ ನಾವು ಅಗ್ರಿಕಲ್ಚರ್ ಕ್ರಾಪ್ 46.9 ಲಕ್ಷ ಹೆಕ್ಟೇರ್, ಹಾರ್ಟಿಕಲ್ಚರ್ ಕ್ರಾಪ್ 2.6 ಲಕ್ಷ ಹೆಕ್ಟೇರ್, ಒಟ್ಟು ಇಷ್ಟು ದೊಡ್ಡ ಲಾಸ್ ಆಯಿತು. ನಮ್ಮ ಒಟ್ಟು 216 ತಾಲೂಕು ಒಂದೊಂದು ಕಡೆ 7 ತಾಲೂಕು, ಒಟ್ಟು 223 ತಾಲೂಕನ್ನು ನಾವು ಈ ಸಾರಿ ಪ್ರಕಾರ ನಾವು ಡಿಕ್ಲೇರ್ ಮಾಡಿದ್ದು. ಬಹಳ ರೈತರಿಗೆ ಒಂದು ದೊಡ್ಡ ಲಾಸ್ ಆಗಿದೆ. ನಮ್ಮ ಎಸ್ಟಿಮೇಟ್ ಪ್ರಕಾರ ನಾವು ಯಾವಾಗ ರೆಪ್ರೆಸೆಂಟೇಷನ್ ಕೊಟ್ಟು ಅಲ್ಲಿವರೆಗೂ ಸುಮಾರು 35,160 ಕೋಟಿ ರೂಪಾಯಿ ಲಾಸ್ ಆಗಿದೆ ಅಂತ ಹೇಳಿ ನಾವು ಎಸ್ಟಿಮೇಟ್ ಮಾಡೋದು. ಈಗ ನಮ್ಮ ಟೈಮಲ್ಲೇ ತಮಗೆಲ್ಲ ಗೊತ್ತಿದೆ, ನಮ್ಮ ಒಂದು ದೊಡ್ಡ ಟೀಮ್ ಕೂಡ ಬಂತು ಆಗಸ್ಟ್ನಲ್ಲೇ. ನಮ್ಮ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಕ್ರಾಪ್ಸ್ ಬಗ್ಗೆಲ್ಲ ಕೂಡ ನಾವು ಗಮನಿಸಿ ನಮಗೆ ಏನು 29 ಡಿಸ್ಟ್ರಿಕ್ಟಲ್ಲಿ ನಮಗೆ ತೊಂದರೆ ಆಗಿದೆ ಅನ್ನೋದನ್ನು ಈಗಾಗಲೇ ನಾವು ಕಂಪ್ಲೀಟ್ ದಾಖಲೆಗಳನ್ನು ಪ್ರತಿ ದಿನದ ಮಳೆ ಪರಿಸ್ಥಿತಿ, ಬೆಳೆ ಪರಿಸ್ಥಿತಿ ಎಲ್ಲ ಕೂಡ ನಾವು ಕೇಂದ್ರ ಸರ್ಕಾರಕ್ಕೆ ತಿಳಿಸ್ತೇವೆ. ರೆವಿನ್ಯೂ ಮಿನಿಸ್ಟರ್ ಹೋಗಿದ್ದು ನಮಗೆಲ್ಲ ಗೊತ್ತಿದೆ. KSMDC ಖರೀಫ್ಗಿಂತ ಆಗಸ್ಟ್ 23ರಲ್ಲಿ ಏನಾಯಿತು, ತಿರ್ಗಾ ಸ್ಟೇಟ್ ಗೌರ್ಮೆಂಟು ಒಟ್ಟು ಬಗ್ಗೆ ನಾವು ಕೇಳಿಕೊಂಡಿದ್ದು. ಈಗ ಎಷ್ಟೆಷ್ಟು ತಾಲೂಕುಗಳನ್ನ ಡಿಕ್ಲೇರೇಷನ್ ಮಾಡಿದ್ದೀವಿ ಅದೆಲ್ಲ ಕೂಡ ನಿಮ್ಗಾಗಲೇ ನಾವು ತಮ್ಮ ಗಮನಕ್ಕೆ ತಂದಿದ್ದೇವೆ. 23ನೇ ತಾರೀಕು 25ನೇ ತಾರೀಕು 10/23ರಂದು ಯೂನಿಯನ್ ಅಗ್ರಿಕಲ್ಚರ್ ಸೆಕ್ರೆಟರಿಗೆ ಫಸ್ಟ್ ಹೋಗಿ ನಮ್ಮ ಮಿನಿಸ್ಟರ್ಸ್ ಹೋಗಿ ಭೇಟಿ ಮಾಡಿದ್ರು. ಆಮೇಲೆ ಅಗ್ರಿಕಲ್ಚರ್ ಮಿನಿಸ್ಟ್ರು, ಫೈನಾನ್ಸ್ ಮಿನಿಸ್ಟ್ರು ಹೋಗಿ ಪರ್ಸನಲ್ ಆಗಿ ಕೂಡ 23 ನವೆಂಬರ್ ಭೇಟಿ ಮಾಡಿದ್ರು. ಸೊ ಚೀಫ್ ಮಿನಿಸ್ಟ್ರು ಕೂಡ, ಯೂನಿಯನ್ ಹೋಮ್ ಮಿನಿಸ್ಟರ್ನು, ಯೂನಿಯನ್ ಅಗ್ರಿಕಲ್ಚರ್ ಮಿನಿಸ್ಟರ್ ಕೂಡ, ಫೈನಾನ್ಸ್ ಮಿನಿಸ್ಟರ್ ಕೂಡ ಇಂಟರ್ವ್ಯೂ ಆಗಬೇಕು, ಜಲ್ದಿ ನೀವು NDRF ಫಂಡ್ಸ್ನ ರಿಲೀಸ್ ಮಾಡಬೇಕು ಅಂತ ಕೇಳಿದ್ರು. 19 ಡಿಸೆಂಬರ್ ಆಗುವ CM, ರೆವಿನ್ಯೂ ಮಿನಿಸ್ಟ್ರು, ಪ್ರೈಮ್ ಮಿನಿಸ್ಟರ್ ಕೂಡ ಅಪ್ಲೈಸ್ ಮಾಡಿ ಏನು ನಮ್ಮ ಪೊಸಿಷನ್ ಏನಿದೆ ಅನ್ನೋದು ಕೂಡ ಅವ್ರಿಗೆ ತಿಳಿಸಿದ್ರು. ಹೈ ಲೆವೆಲ್ ಕಮಿಟಿ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ 19 ಜನವರಿ 24ರಂದು CM ಮತ್ತೆ ಪ್ರೈಮ್ ಮಿನಿಸ್ಟರ್ಗೆ ಅದೇ ವಿಚಾರದಲ್ಲಿ ರಿಲೀಸ್ ಮಾಡೋಕ್ಕೆ ರಿಕ್ವೆಸ್ಟ್ ಮಾಡಿಕೊಂಡ್ರು. ಅನೇಕ ಗೈಡ್ಲೈನ್ಸ್ಗಳಿದೆ, ತಮಗೆಲ್ಲ ಗೊತ್ತಿದೆ. ಸೊ ಆ ಗೈಡ್ಲೈನ್ಸ್ ಅಡಿಯಲ್ಲೇ ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇವೆ. ಅಲ್ಲಿ ಬೇಸ್ಡ್ ಆನ್ ದಿ ರೆಕಮೆಂಡೇಶನ್ ಆಫ್ ದಿ SC, NACA, ಹೈ ಲೆವೆಲ್ ಕಮಿಟಿ, HLC, ಹೋಮ್ ಮಿನಿಸ್ಟ್ರು ಅವರು ಅದ್ರ ಬಗ್ಗೆ ಸೇರ್ತಾರೆ. ಸೊ ಅವರು ಕೂಡ ರೆಕಮೆಂಡೇಶನ್ ಫಾರ್ವರ್ಡ್ ಮಾಡಿ ಪ್ರಪೋಸಲ್ ಫೈನಾನ್ಸ್ ಅಸಿಸ್ಟೆನ್ಸು ಕರ್ನಾಟಕಕ್ಕೆ ಆಗಬೇಕು ಅನ್ನೋದು ಕೂಡ ಕಳಿಸಿದ್ರು ಅಂತ 20 ನವೆಂಬರಲ್ಲಿ ಹೇಳ್ತಾರೆ. ಅದು ಇನ್ನೇ ಯಾವುದು ಕೂಡ ಆಗಿಲ್ಲ. ಈ ಮಧ್ಯದಲ್ಲಿ ದುಡ್ಡು ಕೂಡಲೇ ಅವರು ನಮ್ಮ ಹಳ್ಳಿಗಳಲ್ಲಿ ಏನು ನಮ್ಮ ಮನ್ರೇಗಾ ಇದೆ, ಆ ಮನ್ರೇಗಾಲಿ 50 ದಿನ ಎಕ್ಸ್ಟ್ರಾ 100 ದಿನ ಇರೋದನ್ನ 50 ದಿನ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಉದ್ಯೋಗ ಕೊಡಬೇಕು ಅಂತೇಳಿ ಅವಕಾಶ ಇದೆ. ಅದನ್ನು ಕೂಡ ಮಾಡಲಿಲ್ಲ. ಇದು ಒಂದು ದೊಡ್ಡ ಖಂಡನೀಯ. ಬಹಳ ಸಂದರ್ಭದಲ್ಲಿ ನಾವು ವಿಚಾರನ ಪ್ರಸ್ತಾವನೆಯನ್ನು ನಾವು ಮಾಡಿದ್ದೇವೆ. ಹಣ ಇವತ್ತು ಬಂದಿದೆ ಅನ್ನೋದು ನೆಕ್ಸ್ಟ್ ಬರ್ತೀನಿ ನಾನು. ಆದರೆ 50 ಮ್ಯಾಂಡೇಟ್ಸ್ನ ಈಗಾಗಲೇ ಟೈಮು ಕ್ಲೋಸ್ ಆಗ್ತಾ ಇದೆ. ನಮ್ಮ ರಾಜ್ಯಕ್ಕೆ ಎಷ್ಟು ದೊಡ್ಡ ಆಪರ್ಚುನಿಟಿನ ಕರ್ನಾಟಕ ರಾಜ್ಯಕ್ಕೆ BJP ಕೇಂದ್ರ ಸರ್ಕಾರ ದ್ರೋಹ ಮಾಡಿದೆ. ಅದಕ್ಕೆ 50 ಮ್ಯಾಂಡೇಟ್ ನಮ್ಗೆ ಸಿಕ್ಕಿತ್ತು ಅಂದರೆ ಎಲ್ಲ 223 ತಾಲೂಕುಗಳು ಎಷ್ಟು
ಕಾಮಗಾರಿಗಳನ್ನು ನಾವು ತೆಗೆದುಕೊಳ್ಳಲಿಕ್ಕೆ ಅವಕಾಶ ಆಗ್ತಿತ್ತು, ಉದ್ಯೋಗವನ್ನು ಕೊಡಲಿಕ್ಕೆ ಮುಖ್ಯವಾಗಿ ನಮಗೆ ಅವಕಾಶ ಆಗ್ತಿತ್ತು ಅನ್ನೋದನ್ನು ತಾವೇ ಇದನ್ನ ಹೂವೆಯನ್ನು ಮಾಡಬೇಕು. ಏಕೆಂದರೆ ಒಳ್ಳೊಳ್ಳೆ ಸ್ಕೀಮ್ಸ್ ಅನ್ನು ತೆಗೆದುಕೊಳ್ಳಲಿಕ್ಕೆ ಬೇಕಾದಷ್ಟು ಅವಕಾಶ ಇದೆ. ಈಗ 35,000 ಕೋಟಿ ಲಾಸ್ ಆಯಿತು. 18,000 ಕೋಟಿ ರೂಪಾಯಿ ನಾವು ರಿಕ್ವೆಸ್ಟ್ ಕೊಟ್ಟು ಈ ಒಂದು ಲೆಟರ್ ಬರೆದಿದ್ದಾರೆ. ಏನಪ್ಪ ಅಂತಂದ್ರೆ ನಾವು ನಿಮ್ಮ ಇದನ್ನೆಲ್ಲ ಗಮನಿಸಿದೀವಿ ಅಂತ ಬರೆದಿದ್ದಾರೆ.